ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಅಮರನ್ ಸಿನಿಮಾದ ಕಥೆ ಹೇಳ್ತಾ ಇದ್ದೀನಿ. ಇದು ಆರ್ಮಿ ಆಫೀಸರ್ ಆದಂಥ ಮೇಜರ್ ಮುಕುಂದ್ ವರದರಾಜನ್ ಅವರ ನಿಜವಾದ ಕಥೆಯಾಗಿದೆ. ಮುಕುಂದ್ ಅವರ ಹೆಂಡತಿ ಹಿಂದೂ ಮುಕುಂದ್ ಅವರು ವಿಮಾನದಲ್ಲಿ ಹೋಗ್ತಾ ನನ್ನ ಅವರ ಮಧ್ಯೆ ಆಕಾಶ ಸಮುದ್ರದಷ್ಟು ಅಂತರ ಇದ್ರೂ ನಮ್ಮ ಪ್ರೀತಿ ಯಾವಾಗಲೂ ಶಾಶ್ವತವಾಗಿರುತ್ತೆ ಅಂತ ಮೇಜರ್ ಮುಕುಂದ್ ಅವ್ರನ್ನ ನೆನೆಸ್ಕೊಳ್ತಾರೆ. ಆರ್ಮಿ ಕ್ವಾರ್ಟರ್ಸ್ ನಲ್ಲಿ ಮುಕುಂದ್ ಅವ್ರ ತಂಡ ಕಸರತ್ ಮಾಡ್ತಿರ್ಬೇಕಾದ್ರೆ ಟೆರರಿಸ್ಟ್ ದಾಳಿ ಮಾಡುತ್ತೆ. ಆ ದಾಳಿಯಲ್ಲಿ ಮಿಥುನ್ ಹಾಗೂ ಮುಕುಂದ್ ಅವರಿಗೆ ತುಂಬಾ ಗಾಯಗಳಾಗಿರುತ್ತೆ. ಮಿಥುನ್ ಗಾಯದಿಂದ ಬಂದಂತ ರಕ್ತ ನೋಡಿ ತಂಡದವರು ಅದು ರಕ್ತನೇ ಅಲ್ಲ. ಆಗ ಮಿಥುನ್ ಅವರು ನಾನಲ್ಲ, ನಾನೇನು ಮಾಡಿಲ್ಲ, ಮುಕುಂದ್ ಅವ್ರು ಮಾಡಿದ್ದು ಫ್ರಾಂಕ್ ಅಷ್ಟೇ. ಆಗ ಮುಕುಂದ್ ಅವರು ಇದು ಫ್ರಾಂಕ್ ಅಲ್ಲ, ಪ್ರಾಕ್ಟೀಸ್ ಸ್ಟೈಲ್. ಟೆರರಿಸ್ಟ್ ನಾವು ರೆಡಿ ಇದ್ದೀವಾ ಇಲ್ವಾ ಅಂತ ನೋಡಿ ದಾಳಿ ಮಾಡಲ್ಲ. ಎಲ್ಲ ಟೈಮಲ್ಲೂ ನಾವು ಅಲರ್ಟ್ ಆಗಿರ್ಬೇಕು. ನಾವು ಮಾಡೋ ಒಂದ್ ತಪ್ಪಿಂದ ನಮ್ಮ ಟೀಮೇ ನಾಶ ಆಗುತ್ತೆ. ಮುಕುಂದ್ ಅವರು ಅವ್ರ ತಂಡ ಮಾಡಿದಂತ ತಪ್ಪುಗಳನ್ನ ಹೇಳಿ ಅದನ್ನೆಲ್ಲ ತಿದ್ಕೊಳ್ಳಿ ಅಂತಾರೆ. ಮುಕುಂದ್ ಅವರಿಗೆ ಅವ್ರ ಸೀನಿಯರ್ ಆಫೀಸರ್ ಕಾಲ್ ಮಾಡಿ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದಂತ ಅಫ್ಸಲ್ಗೂರ್ಗೆ ಬೆಳಿಗ್ಗೆ ಗಲ್ಲು ಶಿಕ್ಷೆಯಾಗಿದೆ. ಅವ್ನ ಶವ ಸಂಸ್ಕಾರಕ್ಕೆ ಮತ್ತೊಬ್ಬ ಟೆರರಿಸ್ಟ್ ಆದ ಅಲ್ತಾಫ್ ಬಾಬಾ ಬರ್ಬೋದು, ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತಾರೆ. ಆರ್ಮಿ ಆಫೀಸರ್ಸ್ ಯಾರಿಗೂ ಗೊತ್ತಾಗ್ದಂಗೆ ಅಲ್ತಾಫ್ಗೋಸ್ಕರ ಆ ಜಾಗದಲ್ಲಿ ಕಾಯ್ತಿರ್ತಾರೆ. ಅವನಲ್ಲಿ ಕಾಣಿಸಿದಾಗ ಅವ್ನ ಕಾರ್ ಮೇಲೆ ಇಂಡಿಯನ್ ಆರ್ಮಿ ದಾಳಿ ಮಾಡುತ್ತೆ. ಆದ್ರೆ ಅಲ್ಲಿದ್ದಂತಹ ಸಾಮಾನ್ಯ ಜನರು ಆರ್ಮಿ ಅವ್ರ ಮೇಲೆ ಕಲ್ಲೆಸೆಯಕ್ಕೆ ಶುರು ಮಾಡ್ತಾರೆ. ಇದ್ರ ಮಧ್ಯೆ ಅಲ್ತಾಫ್ ತಪ್ಪಿಸ್ಕೊಂಡ್ಬಿಡ್ತಾನೆ. ಮುಕುಂದ್ ಅವರು ಒಂದಲ್ಲ ಒಂದಿನ ಇವನ್ನ ಹಿಡ್ದೇ ಹಿಡಿತೀನಿ ಅಂತ ಶಪಥ ಮಾಡ್ತಾರೆ. ಇದನ್ನೆಲ್ಲ ಯೋಚನೆ ಮಾಡ್ತಿರ್ತಾರೆ ವಿಮಾನದಲ್ಲಿ ಕೂತಿದ್ದಂತ ಹಿಂದೂ ಮುಕುಂದ್ ಅವರು. ಇಂದು ಅವರು ಅವರ ಮತ್ತೆ ಮುಕುಂದ್ ಅವರ ಭೇಟಿ ಹೇಗಾಯ್ತು ಅಂತ ಕತೆ ಹೇಳಕ್ ಶುರು ಮಾಡ್ತಾರೆ. ಇಂದು ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಓದ್ತಿರ್ತಾರೆ. ಅವರಿಗೆ ರಂಗೋಲಿ ಸ್ಪರ್ಧೆಯಲ್ಲಿ ಅವಾರ್ಡ್ ಬಂದಿರುತ್ತೆ. ಅವಾರ್ಡ್ ಕೊಟ್ಟ ಟೀಚರ್ ನೀನ್ ನಮ್ಮ ಕಾಲೇಜಿಂದ ರ್ಯಾಂಪ್ ವಾಕ್ ಕಾಂಪಿಟೇಷನ್ ಭಾಗವಹಿಸಬೇಕು, ಹೋಗಿ ಅಭ್ಯಾಸ ಮಾಡು ಅಂತಾರೆ. ಆಗ ಹಿಂದೂ ಅವರು ಅದೆಲ್ಲ ನಂಗೆ ಬರಲ್ಲ, ಬಿಟ್ಬಿಡಿ ಅಂದಾಗ ಟೀಚರ್ ಸೀನಿಯರ್ ಆದಂತ ಮುಕುಂದ್ ಅವ್ರ ಹತ್ರ ಕಳಿಸ್ತಾರೆ. ಹಿಂದೂ ಅವರು ಮುಕುಂದ್ ಅವ್ರ ಹತ್ರ ರಂಗೋಲಿ ಟ್ಯಾಟು ಇದೆಲ್ಲ ಬರುತ್ತೆ, ಸ್ಟೇಜ್ ಮೇಲೆ ಎಕ್ಕಿ ರ್ಯಾಂಪ್ ವಾಕ್ ಮಾಡಕ್ ಬರಲ್ಲ ಅಂತಾರೆ. ಆಗ ಮುಕುಂದ್ ಅವರು ಸ್ಟೇಜ್ ಮೇಲೆ ಎಕ್ಕಿದ್ರೆ ತಾನೇ ರ್ಯಾಂಪ್ ವಾಕ್ ಬರುತ್ತಾ ಇಲ್ವಾ ಅಂತ ಗೊತ್ತಾಗೋದು ಅಂತ ರ್ಯಾಂಪ್ ವಾಕ್ ಕಲಿಸಿ ಗೆಲ್ಲೋ ಹಾಗೆ ಮಾಡ್ತಾರೆ. ಮುಕುಂದ್ ಅವರು ಹಿಂದೂ ಅವ್ರ ಹತ್ರ ನಾಳೆ SSB ಆರ್ಮಿ ಎಕ್ಸಾಮ್ ಇದೆ, ನನ್ನ ಆರ್ಮಿಗೆ ಹೋಗೋದು ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಅಂತಾರೆ. ಆಗ ಹಿಂದೂ ಅವರು ನಿಮ್ಗೆ ಯಾಕೆ ಆರ್ಮಿ ಅಂದ್ರೆ ಇಷ್ಟ? ಆಗ ಮುಕುಂದ್ ಅವರು ನಾನು 5ನೇ ಕ್ಲಾಸ್ ಓದ್ತಿರುವಾಗ ನಮ್ಮ ಸ್ಕೂಲಿಂದ ಆರ್ಮಿ ಪರೇಡ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಅವ್ರನ್ನೆಲ್ಲ ನೋಡಿದಾಗ ನಾನು ಇಂಡಿಯನ್ ಆರ್ಮಿ ಆಗ್ಬೇಕು ಅಂತ ಡಿಸೈಡ್ ಆದೆ ಅಂತಾರೆ. ನನ್ನ ಅಮ್ಮ ಅಂತೂ ನಾನು SSB ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಲಿ ಅಂತ ಎಲ್ಲ ದೇವ್ರನ್ನು ಕೇಳ್ಕೊತಿರ್ತಾರೆ ಅಂತಾರೆ. ಆಗ ಹಿಂದೂ ಅವ್ರು ಹೇಳ್ತಾರೆ, ನೀವು ಪಾಸ್ ಆಗ್ಲಿ ಅಂತ ನಾನು ಎಲ್ಲ ದೇವ್ರನ್ನು ಕೇಳ್ಕೊತೀನಿ ಅಂತ. ಒಂದಿನ ಹಿಂದೂ ಅವ್ರಿಗೆ ಮುಕುಂದ್ ಅವ್ರು ಫೋನ್ ಮಾಡಿ ನಾನು ಎಕ್ಸಾಮಲ್ಲಿ ಪಾಸ್ ಆದೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತಾರೆ. ಒಂದಿನ ಮುಕುಂದ್ ಅವರು ಹಿಂದೂ ಅವ್ರನ್ನ ಮನೆ ಕರ್ಕೊಂಡೋಗಿ ತನ್ನ ಕುಟುಂಬದವ್ರಿಗೆ ನಾನು 7ನೇ ಮದುವೆ ಆಗೋದು ಅಂತ ಪರಿಚಯ ಮಾಡ್ಕೊಡ್ತಾರೆ. ನಂತರ ಮುಕುಂದ್ ಅವರು ಆರ್ಮಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಗೆ ಹೋಗ್ತಾರೆ. ಮುಕುಂದ್ ಅವರು ಒಳ್ಳೆ ಟೀಮ್ ಪ್ಲೇಯರ್ ಆಗಿ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ. ಒಂದಿನ ಹಿಂದೂ ಅವರು ಮುಕುಂದ್ ಅವ್ರನ್ನ ನೋಡಕ್ಕೆ ಆರ್ಮಿ ಅಕಾಡೆಮಿಗೆ ಬರ್ತಾರೆ. ಮುಕುಂದ್ ಅವರು ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಅಂತ ಹಿಂದೂ ಅವ್ರ ಭುಜದ ಮೇಲೆ ಹೊಡ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಮುಕುಂದ್ ಅವ್ರ ಅಮ್ಮ ಮನೆಯಿಂದ ಊಟ ತಂದಿದ್ದೀನಿ ಅಂತ ಎಲ್ಲರನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟ ಮಾಡುವಾಗ ಮುಕುಂದ್ ಅವ್ರು ಹೇಳ್ತಾರೆ, ನನ್ನ ಟ್ರೈನಿಂಗ್ ಮುಗಿಸೋ ಅಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ನಮ್ಮ ವಿಷಯದ ಬಗ್ಗೆ ಮಾತಾಡಿ ಮದುವೆಗೆ ಒಪ್ಸು ಅಂತ. ಆಗ ಹಿಂದೂ ಅವರು ಸರಿ ಮಾತಾಡ್ತೀನಿ ಅಂತಾರೆ. ಹಿಂದೂ ಅವರು ಊರಿಗೆ ಹೋಗಿ ಅವ್ರ ಅಪ್ಪನ ಹತ್ರ ಮುಕುಂದ್ ಅವ್ರ ವಿಷಯ ಮಾತಾಡ್ತಾರೆ. ಹಿಂದೂ ಅವ್ರ ಅಪ್ಪ ನಂಗೆ ಜಾತಿ ಸಮಸ್ಯೆ ಇಲ್ಲ, ಆದ್ರೆ ನಿನ್ನ ಆರ್ಮಿ ಅವ್ರು ಕೊಟ್ಟು ಮದ್ವೆ ಮಾಡಲ್ಲ ಅಂತಾರೆ. ಹಿಂದೂ ಅವರು ಈ ಯಾವ ವಿಷಯನೂ ಮುಕುಂದ್ ಅವ್ರಿಗೆ ಹೇಳಲ್ಲ, ಯಾಕಂದ್ರೆ ಅವ್ರ ಟ್ರೈನಿಂಗ್ ಅಲ್ಲಿ ಸಮಸ್ಯೆ ಆಗ್ಬಾರ್ದು ಅಂತ. ಮುಕುಂದ್ ಅವ್ರ ಟ್ರೈನಿಂಗ್ ಮುಗಿಸಿ ಲೆಫ್ಟಿನೆಂಟ್ ಆಗ್ತಾರೆ. ಮುಕುಂದ್ ಅವರು ಆರ್ಮಿ ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ ಚರ್ಚ್ಗೆ ಹೋಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಆಗ ಹಿಂದೂ ಅವರು ತುಂಬಾ ಖುಷಿ ಪಡ್ತಾರೆ. ಮುಕುಂದ್ ಅವರು ಆರ್ಮಿಗೆ ಹೋಗುವಾಗ ಹಿಂದೂ ಅವರು ಹಳೆ ಫೋಟೋನ ಕೊಟ್ಟು ಹಳೆ ಸಿನಿಮಾದಲ್ಲಿ ಪರ್ಸನಲ್ ಇಟ್ಕೊಳ್ಳೋ ತರ ನನ್ನ ಫೋಟೋನ ಇಟ್ಕೊಳ್ಳಿ ಅಂದಾಗ ಮುಕುಂದ್ ಅವರು ಆ ಫೋಟೋನ ಪರ್ಸನಲ್ ಇಟ್ಕೊಳ್ತಾರೆ. ಇಂದು ಅವರು ಕಾಲೇಜ್ ಮುಗಿದ್ಮೇಲೆ ಕೇರಳಕ್ಕೆ ಹೋಗದೆ ಚೆನ್ನೈನಲ್ಲಿ PGಲಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತಾರೆ. ಆಗ ಮುಕುಂದ್ ಅವರು PGಲಿ ಯಾಕೆ ನಮ್ಮ ಮನೇಲೆ ಇದ್ದು ಬಿಡು ಅಂತಾರೆ. ಮುಕುಂದ್ ಅವರು ಎಲ್ಲರನ್ನು ಬಿಟ್ಟೋಗಿ ಆರ್ಮಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಮುಕುಂದ್ ಅವರ ಫಸ್ಟ್ ಪೋಸ್ಟಿಂಗ್ ಇಂಡಿಯಾ ಪಾಕಿಸ್ತಾನದ ಗಡಿಯ ಸೂಕ್ಷ್ಮ ವಲಯ ಆಗಿರುತ್ತೆ. ಒಂದಿನ ರಾತ್ರಿ ನುಸುಳ್ಕೋರರು ಬಂದು ಮುಕುಂದ್ ಅವ್ರ ತಂಡದಲ್ಲಿರೋ ಒಬ್ರನ್ನ ಗಡಿ ಆಚೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತಾರೆ. ಈ ರೀತಿ ನಡೆದ ಘಟನೆಯಿಂದ ಮುಕುಂದ್ ಅವರು ತುಂಬಾ ದುಃಖ ಪಡ್ತಾರೆ. 18 ತಿಂಗಳು ಅಲ್ಲೇ ಕೆಲಸ ಮಾಡ್ತಾ ಆರ್ಮಿ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಂಡಿರ್ತಾರೆ. ಮುಕುಂದ್ ಅವ್ರ ನೆಕ್ಸ್ಟ್ ಕೆಲಸ ಅಲ್ಲಿದ್ದಂತಹ ಜೂನಿಯರ್ಸ್ಗೆ ಟ್ರೈನಿಂಗ್ ಕೊಡೋದು. ಈ ಕಡೆ ಇಂದು ಅವ್ರ ಅಪ್ಪ ಅಣ್ಣ ಮುಕುಂದ್ ಅವ್ರ ಮನೆಗೆ ಬಂದು ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಇಂದು ಅವ್ರನ್ನ ಕೇರಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇಂದು ಅವ್ರ ಅಮ್ಮ ಹಿಂದೂಗೆ ಬೈತಿರ್ತಾರೆ. ಇಂದು ಅವರು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕಾಲ್ ಮಾಡಬೇಡ ಅಂತ ಮುಕುಂದ್ ಅವ್ರಿಗೆ ಮೆಸೇಜ್ ಹಾಕ್ತಾರೆ. ಆದ್ರೆ ಮುಕುಂದ್ ಅವರು ಇಂದು ಅವ್ರು ಕಾಲ್ ಮಾಡಿ ಸಮಾಧಾನ ಮಾಡೋದ್ಬಿಟ್ಟು ಅವ್ರಿಗೆ ಬೈತಾ ನಾವಿಬ್ರು ದೂರ ಆಗ್ಬಿಡೋಣ ಅಂತಾರೆ. ಆಗ ಇಂದು ಅವರು ಏನ್ ಹೇಳಿದ್ರು ಕೇಳಿಸ್ಕೊಳ್ದೆ ಆರ್ಮಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಜೀವನ ಮಾಡೋದು ಅಂತ ಫೋನ್ ಕಟ್ ಮಾಡ್ಬಿಡ್ತಾರೆ. ಇಂದು ಅವರು ಅವ್ರ ಮನೆಯವ್ರ ಹತ್ರ ನಾನು ಮುಕುಂದ್ ಅವ್ರನ್ನ ಮದುವೆ ಆಗಿದ್ದೀನಿ, ಅವ್ರ ಹೆಂಡತಿಯಾಗಿ ಈ ಮನೇಲಿ ಇದ್ಬಿಡ್ತೀನಿ ಅಂತಾರೆ. ಮನೇಲಿ ಯಾರ ಹತ್ರನೂ ಮಾತಾಡದೆ ಒಬ್ಬಂಟಿಯಾಗಿ ಎಷ್ಟೋ ತಿಂಗಳು ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಕೆಲವು ತಿಂಗಳುಗಳ ನಂತರ ಮುಕುಂದ್ ಅವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಕ್ರಿಸ್ಮಸ್ ದಿನ ಇಂದು ಅವ್ರ ಮನೆಗೆ ಬಂದು ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗ್ತಾರೆ. ಈಗ ಮುಕುಂದ್ ಅವರು ಆರ್ಮಿನಲ್ಲಿ ಪ್ರಮೋಷನ್ ಸಿಕ್ಕಿ ಕ್ಯಾಪ್ಟನ್ ಆಗಿದ್ದಾರೆ. ಇವರಿಗೊಂದು ಹೆಣ್ಮಗು ಕೂಡ ಆಗುತ್ತೆ. ಮಗಳೇನೋ ಬೆಳೀತಿರ್ತಾಳೆ, ಆದ್ರೆ ಮಗಳನ್ ಬಂದ್ ನೋಡೋಕೆ ರಜಾನೇ ಸಿಗ್ತಿರಲ್ಲ ಮುಕುಂದ್ ಅವ್ರಿಗೆ. ಮತ್ತೆ ಪ್ರಮೋಷನ್ ಸಿಕ್ಕಿ ಮೇಜರ್ ಆಗ್ಬಿಡ್ತಾರೆ ಮುಕುಂದ್ ಅವರು. ಅವ್ರ ಪೋಸ್ಟಿಂಗ್ ಕಾಶ್ಮೀರದಲ್ಲಾಗಿರುತ್ತೆ. ಹೋಗ್ತಾ ಏರ್ಪೋರ್ಟ್ ನಲ್ಲಿ ಮಗಳನ್ನ ಮತ್ತೆ ಹೆಂಡತಿನ ನೋಡ್ಕೊಂಡು ಕಾಶ್ಮೀರಕ್ಕೆ ಹೋಗ್ತಾರೆ. ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಶಪಥ ಮಾಡಿರ್ತಾರಲ್ಲ ಅಲ್ತಾಫ್ ಬಾಬಾನ ಹಿಡ್ದೇ ಹಿಡಿತೀನಿ ಅಂತ, ಇದು ಅದೇ ತಂಡ ಆಗಿರುತ್ತೆ. ಸೀನಿಯರ್ ಆಫೀಸರ್ ಅಲ್ತಾಫ್ ಬಾಬಾ ಜನರನ್ನೆಲ್ಲ ಆರ್ಮಿ ವಿರುದ್ಧ ಎತ್ಕಾಡ್ತಾ ಏನೇನೋ ಪ್ಲಾನ್ಗಳು ಮಾಡ್ತಿದ್ದೇನೆ ಅಂತ ಮುಕುಂದ್ ಅವ್ರಿಗೆ ಹೇಳ್ತಾರೆ. ಮುಕುಂದ್ ಅವ್ರ ತಂಡದಲ್ಲಿ ಕಾಶ್ಮೀರದ ಸ್ಥಳೀಯರಿರ್ತಾರೆ. ಅವ್ರಿಗೆ ಕಾಶ್ಮೀರದ ಎಲ್ಲಾ ಭಾಷೆಗಳು ಬರ್ತಿರುತ್ತೆ. ಅವ್ರ ಜೊತೆ ಸೇರಿ ಕಾಶ್ಮೀರದ ಒಳಗೆ ಹೊರಗೆ ನಡೀತಿರೋ ವಿಚಾರಗಳನ್ನ ತಿಳ್ಕೊತಿರ್ತಾರೆ. ಮುಕುಂದ್ ಅವರು ಅಲ್ತಾಫ್ ಅವ್ರ ಅಪ್ಪನ ಮನೆಗೆ ಹೋಗಿ ನಿಮ್ ಮಗಂಗ್ ಸ್ವಲ್ಪ ಬುದ್ಧಿ ಹೇಳಿ, ಆರ್ಮಿ ವಿರುದ್ಧ ಹೋಗ್ಬಾರ್ದು ಅಂತ. ಆಗ ಅಲ್ತಾಫ್ ಅವರಪ್ಪ ನನ್ನ ಮಗ ಒಬ್ಬ ಫ್ರೀಡಂ ಫೈಟರ್ ಅಂತ ಮಗಂಗೆ ಸಪೋರ್ಟ್ ಮಾಡ್ತಾರೆ. ಮುಕುಂದ್ ಅವರು ಟೆರರಿಸ್ಟ್ ನ ಕಂಡ್ರೆ ಇಷ್ಟ ಇಲ್ಲದೆ ಇರೋಂತಹ ಕೆಲವು ಸ್ಥಳೀಯರನ್ನ ಇನ್ಫಾರ್ಮರ್ ಆಗಿ ತಗೊಂಡು ಅವರಿಂದ ಟೆರರಿಸ್ಟ್ ಗಳ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತಾರೆ. ಅಲ್ತಾಫ್ ಬಾಬಾ ಚಿಕ್ಕ ಮಕ್ಕಳನ್ನ ಆರ್ಮಿ ವಿರುದ್ಧ ಎತ್ಕಡ್ತಿರ್ತಾರೆ. ಅಲ್ತಾಫ್ ಸಹಚರರು ಒಂದು ಐಡಿಯಾ ಕೊಡ್ತಾರೆ, ಸ್ವಲ್ಪ ಜನಗಳನ್ನ ಸೂಸೈಡ್ ಬಾಂಬ್ ಆಗಿ ರೆಡಿ ಮಾಡೋಣ, ಅದಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಆಗ ಅಲ್ತಾಫ್ ಬಾಬಾ ಒಂದ್ ಮನೇಲಿ ಎಲ್ಲರನ್ನು ಕರೆಸಿ ಪರೀಕ್ಷೆ ಮಾಡೋಣ ಅಂತಾರೆ. ಈ ವಿಷಯ ಮುಕುಂದ್ ಅವ್ರಿಗೆ ಗೊತ್ತಾಗಿ
ಹೀಗಾಗಿ ಅವನ್ನ ಅರೆಸ್ಟ್ ಮಾಡೋಕೆ ಪ್ಲಾನ್ ಮಾಡಿ ಆ ಮನೆ ಸುತ್ತ ಆರ್ಮಿ ಕವರ್ ಆಗುತ್ತೆ. ಆದ್ರೆ ಅಲ್ತಾಫ್ ಬಾಬಾ ಹೋಗದೆ ಅವನ್ ತರನೇ ಇರೋ ಇನ್ನೊಬ್ಬನ್ ಕಳ್ಸಿರ್ತಾನೆ ಪರೀಕ್ಷೆ ಮಾಡೋಕೆ. ಆದ್ರೆ ಮುಕುಂದ್ ಅವರು ಅಲ್ತಾಫ್ ಬರೋವರೆಗೂ ಅಟ್ಯಾಕ್ ಮಾಡೋದು ಬೇಡ ಅಂತ ಹೊರಗಡೆನೆ ಕಾಯ್ತಿರ್ತಾರೆ. ಅದು ಅಲ್ಲದೆ ಸ್ವಲ್ಪ ಸೈನಿಕರಿಗೆ ಮೈಕ್ಗಳನ್ನ ಹಾಕಿ ಮಾರು ವೇಷದಲ್ಲಿ ಒಳಗಡೆ ಕಳ್ಸಿರ್ತಾರೆ. ಕೊನೆಗೂ ಅಲ್ತಾಫ್ ಮನೆ ಒಳಗೆ ಬಂದು ಎಲ್ಲರನ್ನು ಪರೀಕ್ಷೆ ಮಾಡುವಾಗ ಸೈನಿಕರು ಬಾಯ್ ತಪ್ಪಿ ನಾನು ಕೂಡ ಮಿಲಿಟೆಂಟ್ ಅನ್ಬಿಡ್ತಾರೆ. ಆಗ ಅಲ್ತಾಫ್ಗೆ ಡೌಟ್ ಬಂದು ಅವ್ರನ್ನೆಲ್ಲ ಚೆಕ್ ಮಾಡಿದಾಗ ಮೈಕ್ ಇಟ್ಕೊಂಡಿರೋದು ಗೊತ್ತಾಗುತ್ತೆ. ಅಲ್ತಾಫ್ ಸೈನಿಕರನ್ನ ಸಾಯಿಸಕ್ ಪ್ರಯತ್ನ ಪಡ್ತಾರೆ. ಈ ವಿಷಯ ಮುಕುಂದ್ ಅವ್ರಿಗೆ ಗೊತ್ತಾಗಿ ಮನೆ ಮೇಲೆ ದಾಳಿ ಮಾಡಿ ಸೈನಿಕರನ್ನ ಕಾಪಾಡ್ತಾರೆ. ಈಗಲೂ ಅಲ್ತಾಫ್ ತಪ್ಪಿಸ್ಕೊಳಕ್ ಟ್ರೈ ಮಾಡ್ತಾ ಓಡೋಕ್ ಶುರು ಮಾಡ್ತಾರೆ. ಮತ್ತೆ ಅಲ್ಲಿನ ಜನರು ಆರ್ಮಿ ಅವ್ರ ಮೇಲೆ ಕಲ್ಲೆಸಿತಾ ಅವ್ರನ್ನ ತಡೆಯಕ್ ಶುರು ಮಾಡ್ತಾರೆ. ಆದ್ರೆ ಮುಕುಂದ್ ಅವ್ರು ಈ ಸರಿ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಕಲ್ಲೊಡಿತಿದ್ದಂತಹ ಜನಗಳನ್ನ ತಡೆದು ಅಲ್ತಾಫ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾರೆ. ಅಲ್ತಾಫ್ನ ಸಾಯಿಸಿದ್ದಕ್ಕೆ ಗೌರ್ಮೆಂಟ್ ಮುಕುಂದ್ ಅವ್ರಿಗೆ ಮೆಡಲ್ ಕೊಡ್ತಾರೆ. ಆದ್ರೆ ಮುಕುಂದ್ ಅವ್ರು ಹೇಳ್ತಾರೆ, ಇದು ನನ್ನ ಒಬ್ನಿಂದ ಆಗಿದ್ದಲ್ಲ, ನನ್ನ ತಂಡದವರಿಂದ ಆಗಿರೋದು, ನನ್ನ ತಂಡದವ್ರಿಗೂ ಮೆಡಲ್ ಕೊಡ್ಬೇಕು ಅಂತಾರೆ. ಅಲ್ತಾಫ್ ಶವನ ಅವ್ರ ಊರಿಗೆ ತಗೊಂಡೋಗಿರ್ತಾರೆ. ಅಲ್ತಾಫ್ ನಂತರ ಆ ಜಾಗಕ್ಕೆ ಆಸಿಫ್ ಬರ್ತಾನೆ. ಆಸಿಫ್ ಅಲ್ತಾಫ್ ಸಾವಿಗೆ ನಾನು ಪ್ರತಿಕಾರ ತಗೊಂತೀನಿ ಅಂತಾನೆ. ಮುಕುಂದ್ ಅವರು ಇನ್ಫಾರ್ಮರ್ಗೆ ದುಡ್ಡು ಕೊಡಕ್ ಹೋಗ್ತಾರೆ. ಆದ್ರೆ ಇನ್ಫಾರ್ಮರು ನನಗೂ ದುಡ್ಡು ಬೇಡ, ಆ ಟೆರರಿಸ್ಟ್ ನನ್ನ ತಮ್ಮನ್ ಸಾಯಿಸಿದ್ರು, ಅದಕ್ಕೆ ನಾನು ಅವ್ರ ಮೇಲೆ ಪ್ರತಿಕಾರ ತಗೊಂಡೆ ಅಂತಾರೆ. ಅಷ್ಟೇ ಅಲ್ಲದೆ ಆಸಿಫ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಮುಕುಂದ್ ಅವ್ರಿಗೆ. ಮುಕುಂದ್ ಅವರು ತನ್ನ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡಿ ಒಂದ್ ಫ್ಲಾಟ್ ತಗೊಳ್ಳೋಣ, ನೀವೆಲ್ಲ ಒಟ್ಟಿಗೆ ಇರ್ಬೋದು ಅಂತಾರೆ. ಈ ಕಡೆ ಆಸಿಫ್ಗೆ ಆರ್ಮಿ ಇನ್ಫಾರ್ಮರ್ ಬಗ್ಗೆ ಗೊತ್ತಾಗಿ ಅವ್ರಿಗೆ ಟಾರ್ಚರ್ ಕೊಟ್ಟು ಮುಕುಂದ್ ಅವ್ರ ಬಗ್ಗೆ ತಿಳ್ಕೊಂಡು ಆ ಇನ್ಫಾರ್ಮರ್ನ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಮುಕುಂದ್ ಅವರು ಸೋಷಿಯಲ್ ಮೀಡಿಯಾದ ಮುಖಾಂತರ ಆಸಿಫ್ ಬಗ್ಗೆ ಪೂರ್ತಿ ವಿಚಾರ ತಿಳ್ಕೊಂತಾರೆ. ಮುಕುಂದ್ ಅವ್ರಿಗೆ ಆಸಿಫ್ ಇನ್ಫಾರ್ಮರ್ನ ಸಾಯಿಸಿರೋ ವಿಷಯ ಗೊತ್ತಾಗುತ್ತೆ. ಮುಕುಂದ್ ಅವರು ಅವ್ರ ತಂಡದವ್ರ ಜೊತೆಗೆ ಇನ್ಫಾರ್ಮರ್ಗೆ ಸಕಲ ಗೌರವದಿಂದ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆಸಿಫ್ ಮುಕುಂದ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ತಂಡದ ಮೇಲೆ ದಾಳಿ ಮಾಡ್ತಾನೆ. ಅದೇ ಟೈಮ್ಗೆ ಮುಕುಂದ್ ಅವರು ಫೋನ್ ಅಲ್ಲಿ ಇಂದು ಅವ್ರ ಜೊತೆ ಮಾತಾಡ್ತಿರ್ತಾರೆ. ಗುಂಡ್ ಸೌಂಡ್ ಕೇಳಿ ಇಂದು ಅವರು ಮುಕುಂದ್ ಅವ್ರಿಗೆ ಏನಾಯ್ತು ಅಂತ ಭಯ ಪಡ್ತಿರ್ತಾರೆ. ಮುಕುಂದ್ ಅವರು ಇಂದು ಅವ್ರ ಜೊತೆ ಮಾತಾಡದೆ ಅವ್ರ ತಂಡದವ್ರ ಜೊತೆ ಸೇರಿ ಆಸಿಫ್ ಮೇಲೆ ರಿಟರ್ನ್ ದಾಳಿ ಮಾಡ್ತಿರ್ತಾರೆ. ಆಸಿಫ್ ಆರ್ಮಿ ಸೈನಿಕರು ಬರೋದನ್ನ ನೋಡಿ ಅವ್ರ ಸಹಚರರ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ಇಂದು ಅವ್ರು ಭಯ ಪಡೋಂಗೇನು ಆಗಿರಲ್ಲ. ಮುಕುಂದ್ ಅವ್ರು ಬದುಕಿರೋ ವಿಷಯ ಗೊತ್ತಾಗಿ ಇಂದು ಅವ್ರು ಸ್ವಲ್ಪ ಸಮಾಧಾನ ಆಗ್ತಾರೆ. ಮುಕುಂದ್ ಅವ್ರ ನೆಕ್ಸ್ಟ್ ಟಾರ್ಗೆಟ್ ಆಸಿಫ್ ಆಗಿರ್ತಾನೆ. ಆದ್ರೆ ಆಸಿಫ್ ಒಬ್ಬ ಕಾಶ್ಮೀರದ ಸೈನಿಕನ ಕರ್ಕೊಂಡು ಹೋಗಿ ಒತ್ತೆ ಹಾಳಾಗಿ ಮಾಡ್ಕೊಂಡಿರ್ತಾನೆ. ಆದ್ರೆ ಆಸಿಫ್ ಕಡೆಯವರು ಆ ಸೈನಿಕನ್ನ ಟಾರ್ಚರ್ ಮಾಡ್ತಾ ಚೆನ್ನಾಗಿ ಹೊಡಿತಿರ್ತಾರೆ. ಮುಕುಂದ್ ಅವರು ಸೀನಿಯರ್ ಹತ್ರ ಪರ್ಮಿಷನ್ ತಗೊಂಡು ಸೈನಿಕನ ಹುಡುಕ್ಬೇಕು ಅಂತ ಕಾಶ್ಮೀರದ ಮಿಲಿಟೆಂಟ್ಗಳನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಿರ್ತಾರೆ. ಆದ್ರೆ ಅವರು ಆ ಸೈನಿಕನ ಬಗ್ಗೆ ಯಾವ ವಿಷಯನೂ ಹೇಳಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಆಸಿಫ್ನ ಅಪ್ಪ ಬಂದು ಆಸಿಫ್ ತಪ್ಪಾರಿ ಹಿಡಿತಿದ್ದಾನೆ, ಅವನ್ನ ಒಳ್ಳೆ ದಾರಿಗೆ ತರಬೇಕು ಅಂತ ಆರ್ಮಿ ಅವರಿಗೆ ಸೈನಿಕನ್ನ ಎಲ್ಲಿಟ್ಟಿದ್ದಾರೆ ಮತ್ತು ಸೈನಿಕನ್ನ ಜನಗಳ ಮುಂದೆ ಕತ್ತರಿಸಿ ಸಾಯಿಸಬೇಕು ಅನ್ನೋದು ಆಸಿಫ್ನ ಪ್ಲಾನ್ ಆಗಿದೆ ಅಂತ ಆಸಿಫ್ನ ಅಪ್ಪ ಮುಕುಂದ್ ಅವ್ರ ಹತ್ರ ಹೇಳ್ಬಿಡ್ತಾರೆ. ಮುಕುಂದ್ ಅವರು ಅವ್ರ ಸೀನಿಯರ್ ಪರ್ಮಿಷನ್ ತಗೊಳ್ಳದೆ ತಂಡದ ಜೊತೆ ಮಾರುವೇಷದಲ್ಲಿ ನೇರವಾಗಿ ಆ ಜಾಗಕ್ಕೆ ಹೋಗ್ಬಿಡ್ತಾರೆ ಸೈನಿಕನ ಕಾಪಾಡೋಕೆ. ಮುಕುಂದ್ ಅವ್ರ ತಂಡ ಆ ಸೈನಿಕನ ಕಾಪಾಡಕ್ ಹೋದಾಗ ಅಲ್ಲಿನ ಜನರು ಅವ್ರ ಮೇಲೆ ಕಲ್ಲೆಸೆಕ್ ಶುರು ಮಾಡ್ತಾರೆ. ಅಷ್ಟರಲ್ಲಿ ಸೀನಿಯರ್ ಆಫೀಸರ್ ಆರ್ಮಿನ ಕರ್ಕೊಂಡ್ಬಂದು ಅಲ್ಲಿನ ಜನರನ್ನ ಕಂಟ್ರೋಲ್ ಮಾಡಿ ಮುಕುಂದ್ ಅವ್ರನ್ನ ಆ ಸೈನಿಕನ್ನ ಕರ್ಕೊಂಡು ಹೋಗ್ತಾರೆ. ಮುಕುಂದ್ ಅವ್ರಿಗೆ ಆರ್ಮಿ ಅವರ ಡಿಸಿಪ್ಲಿನ್ ಬ್ರೇಕ್ ಮಾಡಿದ್ದಾರೆ ಅಂತ ಕ್ಷಮಾಪಣೆ ಪತ್ರದ ಜೊತೆಗೆ ಕಾಶ್ಮೀರದ ಮಕ್ಕಳಿಗೆ ಪಾಠ ಮಾಡೋ ಶಿಕ್ಷೆ ಕೊಟ್ಟಿರ್ತಾರೆ ಆರ್ಮಿ ಅವರು. ಮುಕುಂದ್ ಅವರು ಮಕ್ಕಳಿಗೆ ಆರ್ಮಿ ಬಗ್ಗೆ ಒಳ್ಳೆ ಕಥೆಗಳನ್ನ ಹೇಳ್ತಿರ್ತಾರೆ. ಹೀಗೆ ಒಂದಿನ ಪ್ರಾಕ್ಟೀಸ್ ಮಾಡುವಾಗ ಮುಕುಂದ್ ಅವ್ರ ಬೆನ್ನಿಗೆ ಒಂದು ಬುಲೆಟ್ ಬಿದ್ದುಬಿಡುತ್ತೆ. ಆದ್ರೆ ಅವರು ಆರ್ಮಿ ಆಸ್ಪತ್ರೆಗೆ ಅಡ್ಮಿಟ್ ಆಗದೆ ಕೇರಳ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಯಾಕಂದ್ರೆ ಆ ಸೈನಿಕನಿಂದ ಮಿಸ್ಟೇಕ್ ಆಗಿ ಬುಲೆಟ್ ತಾಗಿರುತ್ತೆ, ಅವ್ರ ಕೆಲಸ ಹೋಗ್ಬಿಡುತ್ತೆ ಅಂತ ಮುಕುಂದ್ ಅವರು ಪ್ರೈವೇಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಅದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರ್ತಾರೆ ಇಂದು ಅವರಪ್ಪ. ಆಪರೇಷನ್ ಆದ್ಮೇಲೆ ಮುಕುಂದ್ ಅವರು ಹೆಂಡತಿ ಮತ್ತು ಮಗಳು ಜೊತೆ ಟೈಮ್ ಕಳೀತಿರ್ತಾರೆ. ಹೀಗೆ ಒಂದಿನ ಮುಕುಂದ್ ಅವರು ಹಿಂದೂ ಅವ್ರಿಗೆ ನಾನು ಸತ್ರೆ ನೀನ್ ಅಳಬಾರ್ದು, ಹೆಮ್ಮೆ ಪಡಬೇಕು ಅಂತಾರೆ. ಮತ್ತೆ ಆರ್ಮಿಗೆ ಹೋಗೋ ಸಮಯ ಬರುತ್ತೆ ಮುಕುಂದ್ ಅವ್ರಿಗೆ. ಕಾಶ್ಮೀರದಲ್ಲಿ ಎಲೆಕ್ಷನ್ ನಡೀತಿರುತ್ತೆ. ಅಲ್ಲಿ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಕೆಲಸ ಮುಕುಂದ್ ಅವ್ರದ್ದಾಗಿರುತ್ತೆ. ಆದ್ರೆ ಆಸಿಫ್ ಎಲೆಕ್ಷನ್ ನಿಲ್ಲಿಸಿ ಕಾಶ್ಮೀರನ ಭಾರತದಿಂದ ಸಪರೇಟ್ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಆಸಿಫ್ ಪ್ಲಾನ್ ಕೆಲಸ ಮಾಡಲ್ಲ. ಯಾಕಂದ್ರೆ ಎಲೆಕ್ಷನ್ ಶಾಂತಿಯುತವಾಗಿ ನಡೆಯುತ್ತೆ. ಆದ್ರೆ ಆಸಿಫ್ ವೋಟಿಂಗ್ ಮಿಷಿನ್ ಇದ್ದಂತ ಬಸ್ ಮೇಲೆ ಬಾಂಬ್ ಹಾಕಿ ಎಲ್ಲ ನಾಶ ಮಾಡ್ಬಿಡ್ತಾನೆ. ಮುಕುಂದ್ ಅವ್ರಿಗೆ ಆಸಿಫ್ ಇರೋ ಜಾಗ ತಿಳಿದು ಅಲ್ಲಿಗೆ ಆರ್ಮಿ ಸೈನಿಕರನ್ನ ಕರ್ಕೊಂಡು ದಾಳಿ ಮಾಡಕ್ ಹೋಗ್ತಾರೆ. ಆದ್ರೆ ಆಸಿಫ್ ಆರ್ಮಿ ಏನಾದ್ರೂ ಒಳಗ್ ಬಂದ್ರೆ ಇಡೀ ಏರಿಯಾನೇ ಬ್ಲಾಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಆದ್ರೆ ಮುಕುಂದ್ ಅವರು ಆಸಿಫ್ಗೆ ಗೊತ್ತಾಗದ ಹಾಗೆ ಜನಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಿರ್ತಾರೆ. ಮುಕುಂದ್ ಅವರು ನಾನು ಒಬ್ನೇ ಒಳಗೋಗಿ ಎಷ್ಟು ಜನ ಬಚಾವ್ ಮಾಡಕ್ಕಾಗುತ್ತೋ ಅಷ್ಟು ಜನ ಬಚಾವ್ ಮಾಡ್ಬೇಕು ಅಂತ ಒಳಗೋಗ್ತಿರ್ತಾರೆ. ಆದ್ರೆ ಅವ್ರ ಜೊತೆಗೆ ಇನ್ನೊಬ್ಬ ಸೈನಿಕನ ಒಳಗೋಗಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕಾಪಾಡ್ತಾರೆ. ಆದ್ರೆ ಆಸಿಫ್ ದಾಳಿಯಿಂದ ಆ ಸೈನಿಕ ಸತ್ತೋಗ್ಬಿಡ್ತಾರೆ. ಮುಕುಂದ್ ಅವ್ರಿಗೆ ತುಂಬಾ ನೋವಾಗುತ್ತೆ. ಆದ್ರೆ ಬಂದಿರೋ ಕೆಲಸನ ಅರ್ಧಕ್ಕೆ ನಿಲ್ಸಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಆಸಿಫ್ನ ಹುಡುಕಿ ಹೊಡೆದು ಗೆದ್ದು ಆಚೆ ಬರ್ತಾರೆ. ಆದ್ರೆ ಮುಕುಂದ್ ಅವ್ರಿಗೆ ತುಂಬಾ ಗುಂಡುಗಳು ಬಿದ್ದು ಕೊನೆ ಹೆಸರು ಹೇಳ್ತಾರೆ. ಇವರಿಗೆ ಗವರ್ನಮೆಂಟ್ ಮರಣೋತ್ತರ ಅಶೋಕ ಚಕ್ರ ಕೊಡಲಾಗುತ್ತೆ. ಇಂದು ಅವರು ಮುಕುಂದ್ ಅವ್ರು ಹೇಳ್ದಾಗೆ ಹಳ್ದೆ ಹೆಮ್ಮೆಯಿಂದ ಅಶೋಕ ಚಕ್ರನ ತಗೊಂತಾರೆ. ಇಲ್ಲಿಗೆ ಅಮರನ್ ಸಿನಿಮಾದ ಕತೆ ಮುಗಿಯುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.